ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ಇವತ್ತು ನಾನು ಇನ್ನೊಂದು ಸ್ಪೆಷಲ್ ರೆಸಿಪಿ ತೊಗೊಂಡ್ಬಂದು ನಿಮಗೋಸ್ಕರ. ಸೊ ಈ ರೆಸಿಪಿಗೆ ನಾನು ಇಟ್ಟಿರೋಂಥ ಹೆಸರು ಕುಕ್ಕುಂಬರ್ ಬೋಟ್ ಸ್ಯಾಲಿಡ್ ಅಂತ. ಸೊ ಬನ್ನಿ ರೆಸಿಪಿ ನೋಡ್ಕೊಂಬಂದ್ಬಿಡೋಣ. ಸೊ ನೋಡಿ, ನಾನು ಒಂದು ಬೌಲಲ್ಲಿ ನಾನು ಬೇಯಿಸ್ಕೊಂಡಿರೋಂಥ ಸ್ವೀಟ್ ಕಾರ್ನ್ನ ಹಾಕ್ಕೊಂಡಿದ್ದೀನಿ, ಬೇಯಿಸ್ಕೊಂಡಿರೋಂಥ ಕಡಲೆ ಬೀಜ, ಸಣ್ಣಂಗೆ ಹಚ್ಚಿರೋಂಥ ಈರುಳ್ಳಿ, ಸಣ್ಣಂಗೆ ಹಚ್ಚಿರೋ ಅಂಥ ಟೊಮ್ಯಾಟೊ, ಸಣ್ಣಂಗೆ ಹಚ್ಚಿರೋ ಸೌತೆಕಾಯಿ, ಆಮೇಲೆ ಸಣ್ಣಂಗೆ ಹಚ್ಚಿರೋ ಅಂಥ ನಾನು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ. ಸೊ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಸೊ ಆಮೇಲೆ ನಾನು ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊತಾ ಇದ್ದೀನಿ. ಸೊ ನೀವು ಅಷ್ಟು ಹಾಕ್ಕೊಂಡ್ರೆ ಸಾಕು, ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬರಲಿ ಅನ್ನೋಕ್ಕೋಸ್ಕರ. ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ನೋಡಿ, ಈ ಥರ ಫಿಲ್ಲಿಂಗು ಮಿಕ್ಸ್ ಮಾಡ್ಕೊಂಡು ರೆಡಿ ಆಗಿದೆ, ಹಾಗೆ ಫಿಲ್ಲಿಂಗ್ ರೆಡಿ ಆಗಿದೆ. ಸೊ ನೋಡಿ, ಇವಾಗ ನಾನು ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಎರಡು ತುದಿಗಳಲ್ಲಿ ಈ ಥರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಸೆಂಟರಲ್ಲಿ ಈ ಥರ ಕಟ್ ಮಾಡ್ಕೊತಾ ನೀಟಾಗಿ ಸೆಂಟರಲ್ಲಿ. ಅದಾದಮೇಲೆ ಅದೇನು ಬೀಜಗಳಿದೆ ಸೆಂಟರಲ್ಲಿ, ಅದನ್ನ ನಾನು ಒಂದು ಸ್ಪೂನಿಂದ ಅದನ್ನು ಲೈಟಾಗಿ ಸ್ಕ್ರೇಪ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನೀವು ತಗೊಂಡ್ರೆ ಸಾಕು. ಅದಾದಮೇಲೆ ನೀವು ಅದೇನು ಫಿಲ್ಲಿಂಗ್ಸ್ ರೆಡಿ ಮಾಡ್ಕೊಂಡು, ವೆಜಿಟೇಬಲ್ ಫಿಲ್ಲಿಂಗು, ಅದನ್ನು ನೀವು ಹಾಕೋಬೇಕಾಗತ್ತೆ ಸೆಂಟರಲ್ಲಿ. ಸೊ ಇದಕ್ಕೆ ನಾನು ಕುಕ್ಕುಂಬರ್ ಬೋಟ್ ಸಲಾಡ್ ಅಂತ ಇಟ್ಟಿದ್ದೀನಿ. ಯಾಕೆಂದರೆ ಅದು ನೋಡೋಕ್ಕೆ ನಮ್ಮ ಬೋಟ್ ಶೇಪಲ್ಲಿ ಕಾಣೋದ್ರಿಂದ. ಸೊ ಇದು ನಿಮ್ಮ ಮನೆಗೆ ಯಾರು ಗೆಸ್ಟ್ ಬರ್ತಾರೆ ಅಂದಾಗ ಲಂಚಿಗೆ ನೀವು ಚೆನ್ನಾಗಿ ಈ ಥರ ಮಾಡಿ ಇಟ್ಟರೂ ತುಂಬ ಚೆನ್ನಾಗಿ ಕಾಣುತ್ತೆ ಮುಂದ್ಗಡೆ. ತುಂಬಾ ಒಂಥರ ಕ್ಲಾಸಿ ಲುಕ್ ಕೂಡ ಕೊಡುತ್ತೆ, ಹಾಗೆ ತುಂಬಾ ಇಷ್ಟಪಡೋ ತಿಂತಾರೆ. ಸೊ ನಾರ್ಮಲ್ ಸಲಾಡ್ ನಾವು ಯೂಶ್ವಲಿ ಮನೇಲಿ ಮಾಡ್ತೀವಿ. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ತುಂಬಾ ಇಂಪ್ರೆಸ್ ಆಗ್ತಾರೆ. ಸೊ ಇನ್ನೊಂದು ಥರ ಫ್ಯಾನ್ಸಿ ಕಾಣಲಿ ಅನ್ನೋಕ್ಕೋಸ್ಕರ ನಾನು ಒಂದು ಟೂತ್ ಪಿಕ್ಕಲ್ಲಿ ಈ ಥರ ಬೌಟನ್ನು ರೆಡಿ ಮಾಡಿ ಹಾಕ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಅಲ್ಲ. ಸೊ ಈ ಥರ ಮಾಡಿದಾಗ ಯಾರಾದರೂ ತುಂಬಾ ಖುಷಿಪಟ್ಟು ತಿಂತಾರೆ. ತುಂಬ ಸ್ಟಮಕ್ ಫೀಲಿಂಗ್ ಕೂಡ ಹೌದು. ಸೊ ನೀವು ಬ್ರೇಕ್ಫಾಸ್ಟ್ ಬೇಡ ಅನ್ನೋರು ಕೂಡ ಈ ಥರ ಮಾಡ್ಕೊಂಡು ತಿಂದಾಗ ಒಂಥರ ಸ್ಟಮಕ್ ಫೀಲಿಂಗ್ ಕೂಡ ಇದು. ಸೊ ಇನ್ನೊಂದು ಸ್ವಲ್ಪ ಕ್ಲಾಸಿ ಲುಕ್ ಕಾಣಲಿ ಅನ್ನೋಕ್ಕೋಸ್ಕರ ಮೇಲೆ ನಾನು ಸ್ವಲ್ಪ ಗಟ್ಟಿ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಕಂಪ್ಲೀಟ್ಲಿ ಆಪ್ಷನಲ್, ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ನೋಡಿ, ಈ ಥರ ಎಷ್ಟು ಕ್ಯೂಟಾಗಿ ಕಾಣುತ್ತೆ ಅಲ್ಲ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ, ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೊಸ ರೆಸಿಪೀಸ್ ಜೊತೆಗೆ ಈ ಥರ ಬರ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಈ ಥರನೇ ಯಾವಾಗೂ ಖಂಡಿತವಾಗಿಯೂ ಇರಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.